ಏನು ಬೇಕು ಹೇಳಿ? ಶವರ್ಮ ಯಾವ್ದು ಬೆಸ್ಟ್ ಇರುತ್ತೆ? ಚಿಕ್ಕರು ಕ್ರಿಸ್ಪಿರು ಕೊಟ್ಬಿಡಿ. ಲಾಸ್ಟ್ ಕಮ್ಯುನಿಟಿ ಪೋಸ್ಟ್ ಹಾಕಿರ್ತೀನಿ, ನೋಡಿರ್ತೀರಾ. ಟಾಪ್ ಬೆಸ್ಟ್ ಶವರ್ಮಾ ಪ್ಲೇಸಸ್ ಕವರ್ ಮಾಡೋಣ ಅಂತ ಒಂದು ಪೋಸ್ಟ್ ಹಾಕಿದ್ದೆ. ಒಂದಷ್ಟು ಜನ ಲೈಕ್ ಕೊಟ್ಟಿದ್ದೀರಾ, ಒಂದಷ್ಟು ಜನ ಬೇಡ ಅಂತಾನು ಹೇಳಿದ್ದೀರಾ. ಬಟ್ ಪ್ರಿಯಾರಿಟಿ ವೈಸು ಯಾರು ಬೇಕಂದವ್ರೆ ಅವ್ರಿಗೋಸ್ಕರ ಈ ವಿಡಿಯೋ ಖಂಡಿತವಾಗ್ಲೂ ಡೆಡಿಕೇಟ್ ಆಗುತ್ತೆ. ಟಾಪ್ 5 ಬೆಸ್ಟ್ ಶವರ್ಮಾ ಪ್ಲೇಸಸ್ ಇನ್ ಬ್ಯಾಂಗ್ಳೂರ್ ಕವರ್ ಮಾಡ್ತಿದ್ದೀವಿ. ಅದರಲ್ಲಿ ಫಸ್ಟ್ ಜಾಗ ಬಂದು ಕಬಾಬ್ ಮ್ಯಾಜಿಕ್. ಸೊ ಇದು ಬಂದು ನಾವಿರೋದೀಗ ಈಸ್ಟ್ ಎಂಡು, ಬಿ ಮೇನ್ ರೋಡ್, ಜಯನಗರ 9th ಬ್ಲಾಕು. ಸೊ ನೆಕ್ಸ್ಟು ಇನ್ನು ಹಲವಾರು ಕಡೆ ಹೋಗ್ಬೇಕಾಗಿದೆ. ನೋಡ್ತಿರ್ಬೋದು ನೀವು. ಸೊ ಕ್ಯಾರೆಟು ಮಯೋನೀಸು ಎತ್ತು ಕಾಣಿಸ್ತಿದೆ. ಶವರ್ಮಾ ಅಂತ ಬಂದಾಗ 3 ಪ್ಯಾರಾಮೀಟರ್ಸ್ ನಾನು ಇಕ್ಕಿದ್ದೀನಿ. ಒಂದು ಬಂದು ಶವರ್ಮಾ ಸೈಜು, ಜೊತೆಗೆ ಫುಲ್ ಮೀಟ್ ಇದೆಯಾ, ಜಾಸ್ತಿ ಮೀಟ್ ಇದೆಯಾ, ಕಡಿಮೆ ಮೀಟ್ ಇದೆಯಾ. ನಂತರ ಬಂದು ಅವರ ಒಂದು ಮಯೋನೀಸು ಜಾಸ್ತಿ ಹಾಕವ್ರ, ಕಡಿಮೆ ಹಾಕವ್ರ. ಆ್ಯಂಡ್ ಫೈನಲಿ ವಿಲ್ ಎಂಡ್ ಅಪ್ ವಿತ್ ಅದರ ಪ್ರೈಸಿಂಗ್ ಸೈ. ಓಕೆ, ಮಯೋನೀಸು ಲೈಟಾಗಿ ಒಂಚೂರು ಗಟ್ಟಿಗಿರಬೇಕಿತ್ತು. ತೆಳು ಕನ್ಸಿಸ್ಟೆನ್ಸಿಯಲ್ಲಿದೆ. ಅದಕ್ಕೋಸ್ಕರ ನನಗೆ ಆ ಮೀಟು, ಆ ಮಯೋನೀಸು ಅದರ ಒಂದು ಪರ್ಫೆಕ್ಟ್ ಒಂದು ಆ ಮ್ಯಾಚ್ ಸಿಗ್ತಿಲ್ಲ. ಶವರ್ಮಾ ಅಂತ ಬಂದಾಗ ಕುಬೂಸ್ ಇರಬೇಕು. ಕುಬೂಸ್ ಇದ್ರೇ ಅದರ ಟೇಸ್ಟ್ ಬೇರೆ. ರುಮಾಲಿ ರೋಟಿಯಲ್ಲೂ ಟೇಸ್ಟ್ ಬರುತ್ತೆ. ಇಟ್ಸ್ ನಾಟ್ ರುಮಾಲಿಯಲ್ಲಿಲ್ಲ, ಕುಬೂಸಲ್ಲಿಲ್ಲ ಅಂತಲ್ಲ. ಕುಬೂಸ್ ಅನ್ನೋದು ಒಂದು ರೀತಿ ಅಥೆಂಟಿಕ್ ಫೀಲ್ ಕೊಡುತ್ತೆ ನಿಮಗೆ ಅಲ್ವಾ. ಸೊ ಆದ್ದರಿಂದ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಕುಬೂಸ್ನ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಕಬಾಬ್ ಮ್ಯಾಜಿಕಲ್ಲಿ ರುಮಾಲಿಯಲ್ಲಿ ಸರ್ವ್ ಮಾಡ್ತಾವ್ರೆ. ಇದಕ್ಕೆ ಅಂತಲೇ ಇಲ್ಲಿ ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ನಮ್ಮಿಂದ ನೋಡ್ತಿರ್ಬೋದು, ಅಲ್ಲಿ ಇಲ್ಲಿ ಅಂತ ಎಲ್ಲ ಕಡೆ ಬಂದು ಶವರ್ಮಾ ತಗೊಳ್ಳೋರು ಜಾಸ್ತಿ. ಅಂದರೆ ಬೇಸಿಕ್ಕಾಗಿ ಕಬಾಬ್ ಮ್ಯಾಜಿಕ್ ಬಂದು ಶವರ್ಮಾಗೋಸ್ಕರ ಅಂತ ಹೇಳ್ಬೋದು. ಬಟ್ ನನಗೆ ಟೇಸ್ಟ್ ಹೆಂಗೆ ಅನಿಸ್ತು ಅದೇ ತಾನೇ ಮ್ಯಾಟ್ರು. ಇಟ್ಸ್ ಹೋಲ್ ಮೀಟ್ ಶವರ್ಮಾ ಅಂತ ಹೇಳೋಕ್ಕಾಗಲ್ಲ. ಮೀಟು ಇದೆ, ಆಮೇಲೆ ವೆಜ್ಜೀಸು ಇದೆ. ಇಟ್ಸ್ ನಾಟ್ ನನಗೆ ಹಿಂಗಿರಬೇಕು ನಿಮಗೂ ಹಂಗೆ ಇರಬೇಕಂತ ಏನಿಲ್ಲ. ನೀವು ಬಂದಾಗ ಕೈಂಡ್ ಆಫ್ ಡಿಫ್ರೆಂಟ್ ಇರಬಹುದು. ದಿಸ್ ಇಸ್ ವಾಟ್ ಫೈನಲ್ ಆಗಿ ಯಾವುದು ಟಾಪ್ 3, ಈ 5ರಲ್ಲಿ ಟಾಪ್ 3 ಬೆಸ್ಟು ಯಾವುದು ಅಂತ ಫೈನಲ್ ತಿಳಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಹ್ಯಾಪಿಯಾಗೆ ಚೆನ್ನಾಗಿರಿ. ಸೊ ಈಗ ಬಂದು ನೆಕ್ಸ್ಟ್ ಜಾಗಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ಜಾಗ ಬಂದು ನಾವು ಸೇವರಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇದು ಬಂದು ಈ ಅರಬಿಕ್ ಕುಸಿನ್, ಬೇಸಿಕ್ಕಾಗಿ ಕೇರಳ ಸ್ಟೈಲ್ ಅರಬಿಕ್ ಕುಸಿನ್ ಇರಲಿ, ನಾರ್ಮಲಿ ಒಂದು ಅಥೆಂಟಿಕ್ ಅರಬಿಕ್ ಕುಸಿನ್ ಇರಲಿ, ಅದಕ್ಕೆ ಅಂತ ಫೇಮಸ್ ಆಗಿರೋ ಒಂದು ಜಾಗ. ಆ್ಯಂಡ್ ಅದ್ರ ಜೊತೆಗೇನೆ ಇಲ್ಲಿ ಶವರ್ಮಾ ತುಂಬ ಫೇಮಸ್. ಸೊ ಒಂದು ಶವರ್ಮಾ ತೊಗೊಂಡಿದ್ದೀವಿ. ಇಲ್ಲಿ ಬಂದು ಐ ಥಿಂಕ್ ಚಿಕನು ಸಿಗುತ್ತೆ, ಮಟನು ಸಿಗುತ್ತೆ ಅನ್ಸುತ್ತೆ. ನಾನು ಚಿಕನ್ ತೊಗೊಂಡಿದ್ದೀನಿ. ಆ್ಯಂಡ್ ಇದರಲ್ಲೇ ಅವರು ಪ್ರಿಯಾರಿಟಿಯಾಗಿ ಅವ್ನು ಕೇಳಿದ್ರು, ನಿಮಗೆ ಸ್ಪೈಸಿ ಬೇಕಾ, ಸ್ಪೈಸಿ ಕಡಿಮೆ ಬೇಕಾ ಅಂತ. ನಾನು ಸ್ಪೈಸಿ ಕಡಿಮೆನೇ ಇರಲಿ ಅಂದೆ. ಸೊ ಇವ್ರು ಬಂದು ಕುಬೂಸಲ್ಲಿ ಸರ್ವ್ ಮಾಡವ್ರೆ, ನೋಡ್ತಿರ್ಬೋದು. ಸ್ಟಫಿಂಗು, ಮಯೋನೀಸ್ ಬಂದು ಓಹೋ ಗುರು, ಮಯೋನೀಸ್ ಬಿರಿಯಾಗಿ ಹಾಕವ್ರೆ. ವಾವ್, ಬ್ಲಡಿ ಮಯೋನೀಸ್ ಬಾಯಿ ತುಂಬ. ಆ ಮಯೋನೀಸು, ಆಮೇಲೆ ಆ ಚಿಕನು, ಹೋಲ್ ಮೀಟ್ ಅಂತೀವಲ್ಲ ಆ ಥರ ಕಂಪ್ಲೀಟಾಗಿ ಆ ಚಿಕನ್ ಸಿಕ್ತು. ಆ್ಯಂಡ್ ನನಗೆ ಇದರಲ್ಲಿ ಬಂದು ವೆಜ್ಜೀಸ್ ಭಾಳ ಕಡಿಮೆ ಅನಿಸ್ತು. ಬಟ್ ಟೇಸ್ಟ್ ವೈಸ್ ಬಂದಾಗ ಆ ಚಿಕನ್ ಒಂದು ಕಡೆ ಅದರ ಒಂದು ಫ್ಲೇವರ್ ಸಿಗೋದಿರಲಿ, ಆ್ಯಂಡ್ ಈ ಕಡೆ ಮಯೋನೀಸು. ಆ್ಯಂಡ್ ನನಗೆ ಗೊತ್ತಿಲ್ಲ, ಸೇವರಿ ಬೇಜಾನ್ ಕಡೆ ಇದೆ, ಎಲ್ಲಿ ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗೆ ಈ ಮಡಿವಾಳ ಕಡೆ ನಾವು ಈ ಟುವರ್ಡ್ಸು ಇದಕ್ಕೆ ಚೆಕ್ ಪೋಸ್ಟ್ ಹೋಗ್ತೀವಲ್ಲ, ಹಂಗೆ ಸೆಂಟ್ ಜಾನ್ಸು, ಸೊ ಆನ್ ದ ವೇಲ್ ಇರುತ್ತಲ್ಲ, ಸೊ ಆ ಸೇವರಿಗೆ ಬಂದಿದ್ದೀನಿ. ಸೊ ಒಂದು ಕಂಪ್ಲೀಟಾಗಿ ಆ ಮಯೋನೀಸ್ ಲೋಡೆಡ್ ಆಗಿ, ಆ್ಯಂಡ್ ಆ ಮಯೋನೀಸು ಸಹ ತುಂಬ ತೆಲುಗು ಕನ್ಸಿಸ್ಟೆನ್ಸಿ ಆ ಥರ ಇಲ್ಲ, ಒಂದು ಥಿಕ್ ಕನ್ಸಿಸ್ಟೆನ್ಸಿ ಜೊತೆಗೇ ಆ ಮೀಟಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ಸೊ ನಿಮಗೆ ವೆಜ್ಜೀಸ್ ಬಂದು ತುಂಬ ಕಡಿಮೆ ಕಾಣಿಸುತ್ತೆ. ಎಸ್ಪೆಷಲಿ ನಿಮಗೆ ಚಿಕನ್ ಮೀಟು ಅದು ಭಾಳ ಚೆನ್ನಾಗಿದೆ. ಟೇಸ್ಟು ಇಟ್ ಈಸ್ ಗುಡ್.
ಇದರ ಪ್ರೈಸ್ ಬಂದು ಇಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ದು ಪ್ರೈಸ್ ಹಾಕಿರ್ತೀನಿ, ಇದ್ರದ್ದು ಎಲ್ಲನೂ ಪ್ರೈಸ್ ಹಾಕಿರ್ತೀನಿ. ಆ್ಯಂಡ್ ಫೈನಲ್ ಆಗಿ ನಿಮಗೆ ಅಗೇನ್ ನಿಮಗೆ ಹೇಳ್ತೀನಿ, ಫೈನಲ್ ಆಗಿ ಟಾಪ್ 3 ಯಾವ್ದು ತುಂಬ ಚೆನ್ನಾಗಿದೆ ಅಂತ ಫೈನಲ್ ಆಗಿ ಹೇಳ್ತೀನಿ. ಇಲ್ಲಿವರೆಗೆ ವೆಯ್ಟ್ ಮಾಡಿ. ಈಗ ನೆಕ್ಸ್ಟ್ ಜಾಗಕ್ಕೆ ಹೋಗೋಣ. ಆಲ್ ರೈಟ್ ಅಂತಮ್ಮ. ಸೊ ಇವಾಗ ಬಂದು ನಾವು ಬಂದಿರೋ ಜಾಗ ಬಂದು ಏನು ಹೇಳೋದು, ಒಂದು ಸ್ಪೆಷಲ್ ಆದಂಥ ಒಂದು ಜಾಗ. ಮೇನ್ಲಿ ಬಂದು ಈ ಜಾಗಕ್ಕೆ ನಾನು 1 ವರ್ಷದ ಮುಂಚೆ ನಾನು ಈ ಒಂದು ಜಾಗಕ್ಕೆ ಬಂದಿದ್ದೆ. ಸೊ ಬಂದಿರೋ ಜಾಗ ಬಂದು ಸ್ಮೋಕಿ ಡಾಕಿ ಅಂತ. ಸೊ ಇಲ್ಲಿ ಶವರ್ಮಾನೇ ಫೇಮಸ್ಸು, ಇನ್ಯಾವುದೂ ಇಲ್ಲ. ಮೇನ್ಲಿ ಶವರ್ಮಾ, ಮಟನ್ ಶವರ್ಮಾ ಮಾಡ್ತಾರೆ, ಚಿಕನ್ ಮಾಡ್ತಾರೆ. ಆ್ಯಂಡ್ ಅವಾಗ ನಾನು ಟ್ರೈ ಮಾಡಿದ್ದು ಬಂದು ವೆಜ್ಜಲ್ಲೂ ಟ್ರೈ ಮಾಡಿದೆ, ಕಂಪ್ಲೀಟ್ ಎಗ್ಗು, ಆಮೇಲೆ ಕಂಪ್ಲೀಟ್ ಹೋಲ್ ಮೀಟ್ ಈ ಒಂದು ಚಿಕನ್ ಅಂತೀವಲ್ಲ ಆ ಥರ ಟ್ರೈ ಮಾಡಿದೆ 1 ಇಯರ್ ಬ್ಯಾಕು. ಆ್ಯಂಡ್ ಈಗ ಮತ್ತೆ ಬಂದಿದ್ದೀನಿ. ಲೆಟ್ಸ್ ಸಿ ಅದೇ ಸೇಮ್ ಟೇಸ್ಟು ಇನ್ನೂ ಫಾಲೋ ಮಾಡ್ಕೊ ಬರ್ತಿದ್ದಾರೆ ಏನಂತ. ಬಿಕಾಸ್ ಇವ್ರದ್ದು ಬಂದು ಬ್ಯಾಂಗ್ಳೂರಲ್ಲಿ ಹಲವಾರು ಔಟ್ಲೆಟ್ಸ್ ಓಪನ್ ಆಗಿದೆ, ಆಮೇಲೆ ಹೈದರಾಬಾದಲ್ಲೂ ಸಹ ಒಂದು ಔಟ್ಲೆಟ್ ಓಪನ್ ಮಾಡೋರೆ. 1-2 ಇನ್ನೂ ಜಾಸ್ತಿನೇ ಮಾಡೋರೆ. ಇವ್ರದ್ದು 1-2 ಇಲ್ಲ, ಜಾಸ್ತಿ ಇದೆ. ಆ್ಯಂಡ್ ಇವ್ರ ಹತ್ರ ಸಿಗೋ ಸ್ಪೆಷಾಲಿಟಿನೇ ಕೋಲ್ ಶವರ್ಮ. ಎಲ್ಲ ಕಡೆ ಶವರ್ಮ ಹಿಂಗೆ ನಿಲ್ಸಿ ನೋಡಿರ್ತೀರಾ, ಇದು ಬಂದು ಹಿಂಗಿರ್ತದೆ. ಹಿಂಗೆ ಅಂದಿದ ತಕ್ಷಣ ಬೇರೆ ಏನಾರು ತಿಳ್ಕೊತೀರಾ, ಬೇರೆ ಏನು ತಿಳ್ಕೊಬೇಡಿ. ಸೊ ಕೋಲ್ ಶವರ್ಮ ಇದೆ. ಐ ಥಿಂಕ್ ಚಿಕನ್ ಟ್ರೈ ಮಾಡೋಣ, ಯಾಕಂದರೆ ನಾವೆಲ್ಲ ಈಗ ಚಿಕನ್ ಟ್ರೈ ಮಾಡ್ತಿರೋದಲ್ಲ. ಮಟನ್ ಬಂದು ತುಂಬ ರೇಟ್ ಸಿಗೋದು, ಬಟ್ ಇವ್ರ ಹತ್ರ ಮಟನು ಇದೆ. ಅದು ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾವು ಟ್ರೈ ಮಾಡ್ತೀವಿ ಇದೆಲ್ಲ ಕಡೆ ಚಿಕನ್ ಅಲ್ವಾ, ಸೊ ಚಿಕನ್ ಟ್ರೈ ಮಾಡಿ ನೋಡೋಣಂತೆ. ಸೊ ಆಲ್ಮೋಸ್ಟ್ 2 ಜಾಗ ಕವರ್ ಆಗಿದೆ. ದಿಸ್ ಇಸ್ 3ನೇ ಪ್ಲೇಸು. ಬನ್ನಿ. कौन सा शवरमा है आपके पास? स्पेशल पेरी पेरी चिपोटल है, तंदूरी, रेगुलर, चिकन, हाँ, चिकन एंड चीज. एक होल मीट दे दो. ಅಂತಮ್ಮ. ಸೊ ಈಗ ಬಂದು 3ನೇ ಜಾಗದಲ್ಲಿ ನಾವು ಇದ್ದೀವಿ. ಸೊ ಇಲ್ಲಿನ ಶವರ್ಮ ರೇಟ್ ಅಂತ ಸುಮ್ಮನೆ ನೀವು ಗೆಸ್ ಮಾಡಿರಿ. ಖಂಡಿತ ಇಲ್ಲಿ ಸ್ಮೋಕಿಡ್ ಹೋಗಿ ಎಲ್ಲ ಕಡೆ ಎಲ್ಲ ಏರಿಯಾದಲ್ಲೂ ತುಂಬ ಜನ ಹೋಗಿ ಟ್ರೈ ಮಾಡಿರ್ತೀರಲ್ವಾ. ಸೊ ಎಷ್ಟು ಇರುತ್ತೆ ಅಂತ ಕೆಳಗಡೆ ಗೆಸ್ ಮಾಡಿ ಕಮೆಂಟ್ ಹಾಕಿರ್ತೀರ ಅಂತ ಒಂದು ಹೋಪ್ ಇದೆ. ನಾನು ಹಾಕಿರ್ತೀನಿ, ಈಗ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಇದರ ರೇಟು ನಾವು ತಿಂದಿದ್ರಲ್ಲೇ ಏನು ಬ್ರೋ ಇದೆ ತಾನೇ ಹೈಯೆಸ್ಟು. 3ನೇ ಜಾಗ, ಇನ್ನೂ 2 ಜಾಗ ಇದೆ, ಅಲ್ಲಿ ಎಷ್ಟು ಅಂತ ಗೊತ್ತಿಲ್ಲ. ಬಟ್ ನನಗೆ ಆ ಟೈಮಲ್ಲೇ ಅದರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತಪ್ಪ ಅವಾಗ ಆ ರೇಟಿಗೆ. ಬಟ್ ಇವಾಗ ಇದೆಯಾ ಇಲ್ವಾ ಅಂತ ಲೆಟ್ಸಿ. ಆ್ಯಂಡ್ ಇವ್ರ ಹತ್ರ ಬಂದು ರುಮಾಲಿ ಒಂದೇ ಇರೋದು, ಕುಬೂಸ್ ಇಲ್ಲ, ಓಕೆನಾ. ಸೊ ರುಮಾಲಿ ಬಟ್ಟು ಕಂಪ್ಲೀಟಾಗಿ ಹೋಲ್ ಮೀಟ್ ಇರ್ತದೆ ಇವ್ರ ಹತ್ರ ನಿಮಗೆ ಸಿಗೋದು. ಸೊ ಒಂದು ಈ ಕಡೆ ವೆಜ್ಜಸ್ ಬಂದು ತುಂಬ 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 ಕಡಿಮೆ ಅಥವಾ ಇರೋದೇ ಇಲ್ಲ, ಆ ಥರ ಇರುತ್ತೆ. ವಾವ್, ನಾನು ಅದ್ಭುತ. ವಾವ್, ತುಂಬ ಬರೀ ಚಿಕನ್ ಸೇಂದ್ರೆ ಹೇಗಿರುತ್ತೆ, ಕಂಪ್ಲೀಟ್ ಆಗಿದೆ. ಆ ರುಮಾಲಿ ರೋಟಿ ಏನಿದೆಯಲ್ಲ ಅಷ್ಟೇ ಸಾಫ್ಟ್ ಆಗಿ. ಆ್ಯಂಡ್ ಒಳಗಡೆ ಬಂದು ಆ ಚಿಕನ್ ಬಿಟ್ಸ್ಗಳು ಜಾಸ್ತಿ ಸಿಗ್ತವೆ. ಆ್ಯಂಡ್ ಇವ್ರ ಹತ್ರ ಬಂದು ಮಯೋನೀಸ್, ಇವರು 2 ವೆರೈಟಿ ಆಫ್ ಮಯೋನೀಸ್ ಬಂದು ಯೂಸ್ ಮಾಡ್ತಾರೆ. ಇನ್ನೊಂದು ಪೆರಿ ಪೆರಿ ಮಯೋನೀಸ್, ಶೆಜ್ವಾನ್ ಮಯೋನೀಸ್ ಸಮಥಿಂಗ್ ಅಂತಾರಲ್ಲ ಅದು, ಮತ್ತೆ ನಾರ್ಮಲ್ ಮಯೋನೀಸ್ ಯೂಸ್ ಮಾಡ್ತಾರೆ. ಸೊ ದಟ್ ನಿಮಗೆ ಆ 2 ಫ್ಲೇವರು ನಿಮಗೆ ಇದ್ರ ಬರುತ್ತೆ. ಆ್ಯಂಡ್ ದಿಸ್ ಈಸ್ ಲೈಕ್ ನಿಮಗೆ ಖಂಡಿತ ವರ್ತಾ ಇಲ್ವಾ ಅಂತೆಲ್ಲ ಫೈನಲ್ ಆಗಿ ನೋಡಿ, ಇವಾಗಲೇ ಹೇಳೋದು ಬೇಡ. ಆ ಮೀಟ್ ಜಾಸ್ತಿ ಸಿಗುತ್ತೆ, ಕಂಪ್ಲೀಟಾಗಿ ಚಿಕನ್ ಇರಬೇಕು ಆ ಶಾರ್ಮಲ್ ಅಂತಂದರೆ ದಿಸ್ ಈಸ್ ದಿ ಜಾಗ. ಲೈಟಾಗಿ ಸ್ಪೈಸಿಯಾಗೂ ಇದೆ, ಆಮೇಲೆ ಟ್ಯಾಂಗಿ ಫ್ಲೇವರು ಬರ್ತದೆ. ಚಿಕನಲ್ಲಿ ಮೇಯ್ನ್ಲಿ ತುಂಬ ಕಡೆ ಟ್ರೈ ಮಾಡ್ತೀರಾ, ಬಟ್ ಇಲ್ಲಿ ಬಂದು ನನಗೇನು ಅನ್ಸಂದ್ರೆ ಆ ಚಿಕನಲ್ಲಿ ಆ ಲೈಟಾಗಿ ಆ ಚಾರ್ಕೋಲಿನ ಒಂದು ಸ್ಮೋಕಿ ಫೀಲು ಆ ಫ್ಲೇವರ್ ಜೊತೆಗೆ ಬರ್ತೈತೆ ನನಗೆ. ಮೋಸ್ಟ್ಲಿ ಆ ಕೋಲಲ್ಲಿ ಮಾಡಿರೋದ್ರಿಂದ ಲೈಟಾಗಿ ಆ ಒಂದು ಟೆಕ್ಸ್ಚರ್ ಬರ್ತೈತೆ. ಬಟ್ ರಾದರ್ ದನ್ ದಟ್ ಇಟ್ ಈಸ್ ಗುಡ್. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಮಯೋನೀಸ್ ಬಂದು ಸ್ವಲ್ಪ ಜಾಸ್ತಿನೇ ಇದೆ, ಅಂದರೆ ಮಯೋನೀಸ್ ಡಾಮಿನೇಟ್ ಮಾಡಿಬಿಡ್ತೈತೆ ಅಷ್ಟೇ, ಬೇರೆ ಏನಿಲ್ಲ. ನೆಕ್ಸ್ಟ್ ಜಾಗಕ್ಕೆ ಹೋಗೋಣ. 4ನೇ ಪ್ಲೇಸ್ ಬಂದು ಎಂಪೈರ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. 5ನೇ ಜಾಗನ ಯಾವಾಗಲೇ ಮೆನ್ಷನ್ ಮಾಡಿಬಿಡ್ತೀನಿ. ಈ ಅಲ್ತಾಜಾ ತಿಂದಿದ್ದು ಸ್ಮೋಕಿ ಡೋಕಿ ಸೈವರಿ, ಆಮೇಲೆ ಫಸ್ಟ್ ಯಾವ ತಿಂದಿದ್ದು ನಾವು ಕಬಾಬ್ ಮ್ಯಾಜಿಕ್. ಸೊ ಈ 5 ಜಾಗ ಬಂದು ನಮ್ಮ ವಿಡಿಯೋ ಕೆಳಗೆ ಬಂದಂಥ ಒಂದು ಕಮೆಂಟು, ಓಕೆನಾ, ಇಲ್ಲೋಗಿ ರಿವ್ಯೂ ಮಾಡಿ ಅಂತ. ಸೊ ಈ ಜಾಗ ಎಲ್ಲ ಈ ಶವರ್ಮಾ ಪ್ಲೇಸ್ಗೆ ತುಂಬ ತುಂಬ ಫೇಮಸ್ಸು. ಆಮೇಲೆ ಈ ರೆಸ್ಟೋರೆಂಟ್ಸ್ಗಳೇ ಒಂದು ಹಳೇದು ಹಂಗೆ ಹೇಳ್ಬೋದು ನಾವು. ಈ ಸ್ಮೋಕಿ ಡೋಕಿ ಬಂದು ಒಂದು 1.5 ವರ್ಷ ಹಂಗಾಯಿತು. ಈ ಎಂಪೈರ್ ಬಂದು ಅವಾಗಿಂದ ಇದೆ, ಆಮೇಲೆ ಕಬಾಬ್ ಮ್ಯಾಜಿಕ್ಕು ಅವಾಗಿಂದ ಇದೆ. ಸೊ ಇವೆಲ್ಲ ಬಂದು ಒಂದು ರೀತಿ ಒಂದೇನದು ಒಂದು ಐಕಾನಿಕ್ ಪ್ಲೇಸಸ್ ಅಂತ ಕರಿಬೋದು ಆ ಶವರ್ಮಾಗೋಸ್ಕರ. ಇನ್ನು ನನಗೆ ಯಾವ್ದು ಗೊತ್ತಿಲ್ವೋ, ಅಕಸ್ಮಾತ್ ನಿಮಗೆ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಇನ್ ಫ್ಯೂಚರ್ ಆದರೆ ಪಾರ್ಟ್ 2 ವಿಡಿಯೋ, ಶವರ್ಮಾ ವಿಡಿಯೋ ಪಾರ್ಟ್ 2 ಮಾಡೋಣಂತೆ. ಸೊ ಈಗ ಬಂದು ಎಂಪೈರಲ್ಲಿ ಟ್ರೈ ಮಾಡೋಣ. ನನಗನ್ಸಂಗೆ ಇಲ್ಲಿನ ಪ್ರೈಸ್ ಹೇಗಿರುತ್ತೆ ಅಂತ ಲೆಟ್ಸ್ ಸಿ. ಬನ್ನಿ. ನಾರ್ಮಲ್ ಇದೆ ಇದು.
ಸೊ ನೋಡ್ತಿರ್ಬೋದು ಇಲ್ಲಿನ ಶವರ್ಮಾ ರುಮಾಲಿಯಲ್ಲೂ ಸಿಗುತ್ತಂತೆ, ಕುಬೂಸಲ್ಲೂ ಸಿಗುತ್ತಂತೆ. ಸೊ ನಾವು ಕುಬೂಸೇ ತೊಗೊಂಡಿದ್ದೀವಪ್ಪ, ಯಾಕಂದರೆ 2 ಕಡೆ ರುಮಾಲಿ ತಿಂದು ತಿಂದು ಬೇಜಾರಾಗೋಯ್ತು ಅಪ್ಪ. ಹೊರಗಡೆ ಬೀಳೋ ರೀತಿ ಒಂದು ಸ್ಟಫಿಂಗು, ಆ್ಯಂಡ್ ಇವರು ಹಚ್ಚಿ ನೋಡಿ ಅಷ್ಟು ಸ್ಟಫಿಂಗ್ ಕೊಟ್ಟವ್ರೆ. ಮೀಟ್ ಕಡಿಮೆ ಇದೆ, ಬಟ್ ನಿಮಗೆ ವೆಜ್ಜಸ್ ಜಾಸ್ತಿ ಅನಿಸುತ್ತೆ. ಈರುಳ್ಳಿ, ಕ್ಯಾಬೇಜು ಅದು ಸ್ವಲ್ಪ ಜಾಸ್ತಿ ಇದೆ ವೆಜ್ಜಸ್ಸು ಕಂಪ್ಯಾರಿಟಿವ್ಲಿ ಮೀಟ್ಗಿಂತ. ಬಟ್ ಒಂದು ಇಲ್ಲಿ ನನಗೆ ಏನು ಇಷ್ಟ ಆಯ್ತು ಅಂದರೆ ಮಯೋನೀಸ್ ಕಡಿಮೆ ಇದೆಯಪ್ಪ. ಮಯೋನೀಸು ಲೈಟಾಗಿ ತುಂಬ ಲೈಟಾಗಿದೆ. ಸೊ ಅದೊಂದು ರೀತಿ ಚೆನ್ನಾಗಿ ಹೋಗ್ತೈತೆ ಒಳಗಡೆ. ಒಂದೊಂದು ಕಡೆ ಮಯೋನೀಸ್ ಜಾಸ್ತಿ ಇರುತ್ತೆ, ಒಂದೊಂದು ಕಡೆ ಮಯೋನೀಸ್ ಕಡಿಮೆ ಇರುತ್ತೆ. ಇಲ್ಲೂ ಸಹ ನೀವು ಮಯೋನೀಸ್ ಜಾಸ್ತಿ ಬೇಕಂದರೆ ಅವ್ರು ಹಾಕ್ಕೊಡ್ತಾರೆ, ಇಲ್ಲ ಅಂತಿಲ್ಲ. ಬಟ್ ಅವ್ರು ಕೊಡೋದು ಬಂದು ಮಯೋನೀಸ್ ಕಡಿಮೆನೇ ಹಾಕ್ಕೊಡ್ತಾರೆ. ಸೊ ಅದೊಂದು ರೀತಿ ಚೆನ್ನಾಗಿದೆ ಪಾಯಿಂಟು. ಆ್ಯಂಡ್ ಇದರ ಪ್ರೈಸ್ ಎಷ್ಟು ಇಲ್ಲಿ ಹಾಕಿಡ್ತೀನಿ, ಚೆಕ್ ಮಾಡಿ. ಸೊ ಎಲ್ಲ ಪ್ರೈಸಲ್ಲಿ ಬಂದ್ಬಿಡುತ್ತೆ. ಕೆಳಗಡೆ ಕಮೆಂಟಲ್ಲಿ ಬ್ರೋ ಪ್ರೈಸ್ ಹಾಕಿಲ್ಲ ಅಂತ ಕೆಳಗಡೆ ಕಮೆಂಟ್ ಮಾಡಿಬಿಡಿ, ಎಲ್ಲ ಹಾಕಿರ್ತೀವಿ. ಯಾ ಆ್ಯಂಡ್ ಸೈಜು ಸಹ ಆ ಕುಬೂಸ್ ಸೈಜ್ ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತು, ಅಷ್ಟೇ ಸೈಜಲ್ಲಿ ಸಿಗೋದು. ನನಗನ್ಸಂಗೆ ಸ್ಮೋಕಿಡ್ ಹಾಕಿತ್ತಲ್ಲ ಅದು ಸ್ವಲ್ಪ ಸೈಜ್ ಒಂಚೂರು ಜಾಸ್ತಿ ಅನಿಸು. ಆ್ಯಂಡ್ ಕ್ವಾಂಟಿಟಿ ವೈಸ್ ಬಲ್ಕಾಗಿ ಅನಿಸ್ತು. ಆಮೇಲೆ ಬರೋಣ ಅದ್ರ ಬಗ್ಗೆ ಇನ್ನೂ ಡೀಪಾಗಿ ಮಾತಾಡಬೇಕು, ಯಾಕಂದರೆ 5 ಜಾಗ ಕವರ್ ಮಾಡ್ತಿರೋದು. ಇದರಲ್ಲಿ 3 ಸೆಲೆಕ್ಟ್ ಮಾಡಬೇಕಂದ್ರೆ ತುಂಬ ಕಷ್ಟವಾಗಿದೆ. ಒಂದಂದ್ರೇ ಕಷ್ಟನೇ, ಬಟ್ ಇಲ್ಲಿ 3 ನಾವು ಮಾಡಬೇಕು, ತುಂಬ ಕಷ್ಟ. ಫೈನಲ್ ಆಗಿ ಟಿಲ್ ವಿಡಿಯೋ ವಾಚ್ ಮಾಡಿ, ಅದರಲ್ಲಿ ನಿಮಗೆ ಯಾವ 3 ಜಾಗ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಆ ಒಂದು ಬೆಸ್ಟ್ ಸರ್ವಿಂಗ್ಸ್ ಇರಲಿ ಓವರಾಲು ಎಂಡಲ್ಲಿ ತಿಳಿಸ್ತೀನಿ. ನಮ್ಮ CM ಸುಸ್ತಾಗೋದ್ರು, ಈಗ ಬಂದು ಫೈನಲ್ ಆಗಿ 5ನೇ ಜಾಗಕ್ಕೆ ಹೋಗೋಣ. ಅಲ್ತಾಜ ಸ್ಪೆಷಲ್, ಫುಲ್ ಮೇಟ್, ನಾರ್ಮಲ್ ಎಗ್. ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಪ್ಲೇಸಿಗೆ ಬಂದುಬಿಟ್ಟಿದ್ದೀವಿ. ಸೊ ಇದು ಬಂದು ಪ್ಯಾಕೇಜಿಂಗ್ ಪಾರ್ಸಲ್ ಥರ ಕೊಟ್ಬಿಟ್ಟವ್ರೆ. ಒಳಗಡೆ ಏನೇನೋ ಇದೆಯಪ್ಪ, ಇನ್ನು ಟಿಶ್ಯೂ ಇದೆ ನೋಡಿ, ಟಿಶ್ಯೂ ಇದೆ, ಆಮೇಲೆ ಸಲಾಡ್ ಇದೆ. ಪ್ರೈಸ್ ಎಷ್ಟಂತ ಇಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಒಳ್ಳೆ ಪ್ಯಾಕೇಜಿಂಗು ತಗೊಂಡಿದ್ರಲ್ಲೇ ಇದೊಂಚೂರು ಪ್ಯಾಕೇಜಿಂಗ್ ಚೆನ್ನಾಗಿದೆಯಲ್ಲ, ಸೂಪರ್. ಪ್ಯಾಕೇಜಿಂಗ್ ವಾಸ್ ಗುಡ್, ಪ್ಯಾಕೇಜಿಂಗ್ ಸಖತ್ತಾಗಿತ್ತು. ಈಗ ಬಂದು ಮೇನ್ಲಿ ಶವರ್ಮಾ ಟ್ರೈ ಮಾಡೋಣ. ಸೊ ಇವ್ರ ಹತ್ರನೂ ಸೇಮು ರುಮಾಲಿನೇ ಸಿಗುತ್ತೆ, ಕುಬೂಸ್ ಸಿಗೋದಿಲ್ಲ. ಆಲ್ಮೋಸ್ಟ್ ನಾನು ತಂದಿದ್ದ ಜಾಗದಲ್ಲಿ ರುಮಾಲಿ ಫೇಮಸ್. ಆ್ಯಂಡ್ ಬಂದಿರೋ ಜಾಗನೂ ಹೈಪಲ್ಲಿ ಇದ್ದಿದ್ದ ಜಾಗ, ಅಂದರೆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಇದಾರಲ್ಲ, ತುಂಬ ಹೈಪ್ ಮಾಡಿಬಿಟ್ರು ಈ ಜಾಗನ. ಸೊ ಅಷ್ಟು ವರ್ತಾಗಿದೆಯಾ ಅಂತ ನೋಡೋಣ. ನಾರ್ಮಲ್ ಶವರ್ಮಾ 115 ರೂಪಾಯಿ ಶವರ್ಮಾ ರೇಟು. ಆ GST ಅವೆಲ್ಲ ಹಾಕಿ 121 ರೂಪಾಯಿ. ಆ್ಯಂಡ್ ಒಳಗಡೆ ನೋಡಿ ಈರುಳ್ಳಿ ಇದೆ, ಟೊಮ್ಯಾಟೊ ಇದೆ, ಆ್ಯಂಡ್ ಚಿಕನ್ ಮೀಟು ಕಾಣಿಸಿರ್ಬೋದು ನಿಮಗೆ. ಇದು ಇವ್ರ ಹತ್ರ ಸಿಗೋ ನಾರ್ಮಲ್ಲು. ಇವ್ರ ಹತ್ರ ಒಂದು ಸ್ಪೆಷಲ್ ಆಗೋ ಇದೆ, ಅಲ್ತಾಜಾ ಸ್ಪೆಷಲು, ಆಮೇಲೆ ಹೋಲ್ ಮೀಟ್ ಶವರ್ಮಾ ಹಲವಾರು ಇಕ್ಕಿದ್ದಾರೆ. ಬಟ್ ನಾನು ಸಿಂಪಲಾಗಿ ನಾರ್ಮಲ್ ತೊಗೊಂಡಿರೋ ರೀಸನ್ನು, ಈಗ ನಮ್ಮಂಥವ್ರು ಬಂದರೆ ನಾವು ಫಸ್ಟು ಒಂದು ಕಡಿಮೆ ಬೆಲೆ, ಅಂದರೆ ಮೆನ್ಯುವಲ್ಲೇ ಯಾವುದು ತುಂಬ ಕಡಿಮೆ ಲೀಸ್ಟ್ ಆಗಿದೆಯೋ ಅದನ್ನು ತಗೋತೀವಿ. ಕರೆಕ್ಟಾ ಬೈ? ಸೇಮ್ ಕರೆಕ್ಟಾ? ಎಸ್. ಸೊ ಅಷ್ಟು ಕಡಿಮೆ ಹುಡುಕಾದ್ಮೇಲೆ ಸಿಕ್ಕಿದ್ದು ಬಂದು ನಮಗೆ ಈ ಒಂದು ಶವರ್ಮಾ 115 ರುಪೀಸು. ಓಕೆನಾ? ಆ ಪ್ರೈಸು ತಗೊಂಡಾದ್ಮೇಲೆ GST ಎಲ್ಲ ಸೇರಿಸಿ ಜಾಸ್ತಿ ಬರ್ತದೆ. ಬಟ್ಟು ಟೇಸ್ಟ್ ಮಾತ್ರ ಸಗದಾಗಿದೆ. ಈರುಳ್ಳಿ ಇರಲಿ, ಟೊಮ್ಯಾಟೊ ಇರಲಿ, ಇವೆಲ್ಲ ಜಾಸ್ತಿ ಬರ್ತದೆ. ಸೊ ಇನ್ನೊಂದು ಬೈಟ್ ಹೋಗ್ಬಿಡ. ಅಪ್ಪ ಆಲ್ರೈಟ್ ಅಂತಮ್ಮ. ಸೊ ಶವರ್ಮಾ ತಿಂದು ನನಗಂತೂ ಸುಸ್ತೇ ಆಗೋಯ್ತು. ಇಟ್ ವಾಸ್ ಒಂದು ಕಂಪ್ಲೀಟಾಗಿ ಚೆನ್ನಾಗಿತ್ತು. ಒಂದು ಅಂದರೆ ಹುಡುಕೊಂಡು ಹೋಗಿ ಒಂದೊಂದು ಜಾಗದಲ್ಲಿ ನಾವು ಆ ರಿವ್ಯೂ ಮಾಡಿ ನಿಮಗೆ ಹೇಳೋದು. ಸೊ ಖಂಡಿತ ಸಪೋರ್ಟ್ ಮಾಡಿ. ಆ್ಯಂಡ್ ಈ ಒಂದು 5 ಜಾಗದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಪಾಯಿಂಟ್ ನಿಮಗೆ ಕೊಡ್ತೀನಿ. ಸೊ ನೆಕ್ಸ್ಟು ನಾವು ಯಾವ 5 ಜಾಗ ಕವರ್ ಮಾಡಬೇಕು, ಆ 5 ಜಾಗದಲ್ಲೂ ಯಾವ ಪರ್ಟಿಕ್ಯುಲರ್ ಫುಡ್ನ ಕವರ್ ಮಾಡಬೇಕಂತ ಆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಸೊ ಆ ಜಾಗಕ್ಕೆ ಹೋಗಿ ನಾವು ರಿವ್ಯೂ ಮಾಡಿ ಆ ವಿಡಿಯೋವನ್ನು ನಿಮಗೆ ತಲುಪಿಸ್ತೀವಿ. ಓವರಾಲ್ ಆಗಿ ಬಂದರೆ ಟಾಪ್ 3. ಫಸ್ಟ್ ಬಂದು ಕಬಾಬ್ ಮ್ಯಾಜಿಕ್ಕು, ಆ್ಯಂಡ್ ಸೆಕೆಂಡ್ ಬಂದು ಸ್ಮೋಕಿ ಡಾಕಿ, ಆ್ಯಂಡ್ 3ನೇದು ಬಂದು ಅಲ್ತಾಜಾ. ಇನ್ನೆರಡು ಬಂದು 4th 5th ಹಂಗೆ ನೀವೇ ಫಿಕ್ಸ್ ಮಾಡಿಕೊಳ್ಳಿ. ನನಗೆ ಆ ಎಂಪೈರಲ್ಲಿ ಟ್ರೈಸ್ ಮಾಡೋ ಟೈಮಲ್ಲಿ ಡ್ರೈ ಜಾಸ್ತಿ ಅನಿಸ್ತು. ನಿಮ್ಮ CMಗೂ ಹಂಗೆ ಅನಿಸ್ತು. ಹೆಂಗೆ ಬೈ? ಹೆಂಗಿತ್ತು? ಸೇಮಾ? ಆ
ಆ ಚಿಕನ್ ಇರಲಿ, ಆ ಕುಬೂಸ್ ಇರಲಿ, ಕಂಪ್ಲೀಟಾಗಿ ಒಂದು ರೀತಿ ಡ್ರೈ ಆಗಿ ಫೀಲ್ ಆಗ್ತಿತ್ತು. ಸೊ ಆದ್ದರಿಂದ ಅದನ್ನು 4th and 5th ಶಫಲ್ ಮಾಡ್ಕೊಂಡು ನೀವೇ ಇಟ್ಕೊಳ್ಳಿ. ನಾವು ಆ ಪ್ಲೇಸಿಗೆ ಅದನ್ನು ಕನ್ಸಿಡರ್ ಮಾಡಿದ್ದೀವಿ. ಓವರಾಲ್ ಸ್ಟಫಿಂಗಿಂದ ಹಿಡಿದು ಪ್ಯಾಕೇಜಿಂಗಿಂದ ಹಿಡಿದು ಆ ಮಯೋನೀಸು, ಆ ಟೇಸ್ಟ್. ಎಸ್, ಸೊ ದಿಸ್ ಇಸ್ ವಾಟ್ ಮೈ ಜೆನ್ಯೂನ್ ಒಪಿನಿಯನ್ ಅಬೌಟ್ ಈ ಒಂದು ಟಾಪ್ 5 ಶವರ್ಮಾ ಪ್ಲೇಸಸ್ಸು. ಸೊ ನಿಮಗೆ ಹೆಂಗೆ ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಇನ್ನು ನಾನು ಯಾವ್ದಾರ ಬಿಟ್ಟಿದ್ರೆ ಅದೇ ಕಮೆಂಟಲ್ಲಿ ಹಾಕಿ ಶವರ್ಮಾ ಪಾರ್ಟ್ 2 ಅಂತ ಮಾಡೋಣ. ಆ್ಯಂಡ್ ಮರೀತೆ ಬಂದು ನೀವು ನೆಕ್ಸ್ಟು ನಾವು ಯಾವ ಟಾಪ್ 5 ಪ್ಲೇಸಸ್ ಕವರ್ ಮಾಡಬೇಕು ಆ್ಯಂಡ್ ಪರ್ಟಿಕ್ಯುಲರಾಗಿ ಅಲ್ಲಿನ ಸ್ಪೆಷಲ್ ಫುಡ್ ಯಾವ್ದಾವ್ದು ಕವರ್ ಮಾಡಬೇಕಂತ ಕಮೆಂಟಲ್ಲಿ ತಿಳಿಸಿ. ಸೊ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಈಗ ಏನಾರ ತಣ್ಣಗೆ ಕುಡಿಬೇಕು, ಇಲ್ಲ ಅಂತಂದರೆ ಅಷ್ಟೇ ತಿಂದು ಶವರ್ಮಾ ಬಾಯಿ ತುಂಬ ಮೈನೀಸ್ ಆಗಿ ಆಗ್ಬಿಟ್ಟೈತೆ. ಈಗ ಜ್ಯೂಸ್ ಕುಡ್ದಿಲ್ಲ ಅಂತಂದರೆ ಸೆಟಲ್ ಆಗಲ್ಲ. ಸೊ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ, ಹೊಸ ಕಾನ್ಸೆಪ್ಟ್ ಜೊತೆ, ಹೊಸ ಟಾಪ್ 5 ಫುಡ್ ಪ್ಲೇಸಸ್ ಜೊತೆ. ಅಂಟಿಲ್ ದೆನ್, ಬೈ ಫ್ರಮ್ ಶರ್.